ವೀಕ್ಷಕರೇ, ಸಂಗಮ್ ಅಕಾಡೆಮಿ ಇದೊಂದು ಶೈಕ್ಷಣಿಕ ಯೂಟ್ಯೂಬ್ ಚಾನೆಲ್ ಆಗಿದ್ದು ಮಕ್ಕಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ಮತ್ತು ಇಂಗ್ಲಿಷ್ ಭಾಷೆ ಬಗ್ಗೆ ಆಸಕ್ತಿ ಹೊಂದಿರುವ ಎಲ್ಲ ವಯಸ್ಸಿನವರಿಗೂ ಅನುಕೂಲವಾಗುವಂತೆ ಉಚಿತವಾಗಿ ಇಂಗ್ಲಿಷ್ ಹೇಳಿಕೊಡುವ ಪ್ರಯತ್ನವಿದು. ಯಾವುದೇ ಹಣ ಫೀಸ್ನ ಅಪೇಕ್ಷೆ ಇಲ್ಲದೆ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಇಂಗ್ಲಿಷ್ ಕಲಿಸುವ ಉದ್ದೇಶ ನಮ್ಮದು. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಅತ್ಯಮೂಲ್ಯ. ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ: ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದಿಷ್ಟು ನೀವು ಮಾಡಬೇಕಾಗಿರುವ ಸಹಾಯ. ಹಾಗೆ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡು ನಮ್ಮ ಈ ಒಂದು ಪುಟ್ಟ ಪ್ರಯತ್ನಕ್ಕೆ ಸಹಕಾರ ನೀಡಿ. ನಿಮ್ಮ ಬೆಂಬಲಕ್ಕೆ ನಾವು ಸದಾ ಚಿರಋಣಿಗಳು. ಡಿಯರ್ ಟೀಚರ್ಸ್, ಪೇರೆಂಟ್ಸ್ and students, I hope you have become familiar with this method, and this method is well received. ಈ ಮೆಥಡ್ ಬಹಳ ಚೆನ್ನಾಗಿ ಎಲ್ಲರಿಗೂ ಕೂಡ ಒಪ್ಪಿಗೆ ಆಗಿದೆ. ಇದು ನಿಮಗೆ ಹೊಸದಾಗಿ ಕಾಣಬಹುದು. ನನ್ನ 25-30 ವರ್ಷಗಳ ವಿದ್ಯಾರ್ಥಿಗಳಿಗೆ ಇದು ಹಳೆಯದು, ಅವ್ರಿಗಿದು ಭಾಳ ಅಪ್ಯಾಯಮಾನವಾಗಿತ್ತು. ಈಗ ವಿಷಯಕ್ಕೆ ಬರ್ತೀನಿ. ವರ್ಬ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಮೀನಿಂಗ್ ಹೇಳ್ತೀನಿ, ನೀವು ಓನ್ ಸೆಂಟೆನ್ಸ್ ಮಾಡಬೇಕು. ನಿಮ್ಗೆ ಎಷ್ಟು ಟೆನ್ಸ್ ಗೊತ್ತಿದೆಯೋ ಅಷ್ಟರಲ್ಲ ಆದರೂ ಕೂಡ. ಅಡ್ವಾನ್ಸ್, ಇಲ್ಲಿ ವರ್ಬ್ ಇದು. ಅಡ್ವಾನ್ಸ್ ಅಂತ ನೌನಾಗೂ ಬಳಸ್ಬೋದು ಮುಂಗಡವಾಗಿಂದ. ಇದು ಅಡ್ವಾನ್ಸ್ ಅಂದರೆ ವರ್ಬ್, ಮುಂದುವರಿತಾ ಹೋಗುವುದು, ಹಾಗೆ ಜಾಸ್ತಿ ಆಗ್ತಾ ಹೋಗುವುದು. ಅಡ್ವಾನ್ಸ್ಡ್. ನಾನು ಮೊನ್ನೆ ಆಗಲೇ ನಿಮ್ಗೆ ಹೇಳಿದ್ದೆ, ಯಾವುದೇ ವರ್ಬು ಸಾ ಶಬ್ದದಿಂದ ಎಂಡ್ ಆದರೆ ಪಾಸ್ಟ್ ಟೆನ್ಸ್ ಮಾಡಿದಾಗ ಡಿ ಅನ್ನುವ ಅಕ್ಷರ ಸೇರಿಕೊಂಡ್ರೆ ಟಾ ಅಂತ ಉಚ್ಚಾರಣೆ ಮಾಡಬೇಕು. ಅಡ್ವಾನ್ಸ್ಡ್, ಪಾಸ್ಟ್, ಪ್ರೆಸ್ಡ್, ಹಾಗೆ. ಡೀಪಂಡ್ ಜಾಸ್ತಿ ಆಯಿತು ಅಂತ. ಬೀಟ್ ನೋಡಿ, ಪ್ರೆಸೆಂಟ್ ಟೆನ್ಸ್ ಬೀಟ್, ಪಾಸ್ಟ್ ಟೆನ್ಸ್ ಬೀಟ್, ಪಾರ್ಟಿಸಿಪಲ್ ಬೀಟ್, ಈ ಥರ ಕೆಲವು ಪದಗಳಿದ್ದಾವೆ. ಕಟ್, ಫಿಟ್, ಹಿಟ್, ರಿಮೆಂಬರ್ಡ್, ನೆನಪು ಮಾಡ್ಕೊಳ್ಳೋದು. ಸ್ಪ್ಯಾಟ್, ಉಗಿಯುವುದು ಅಥವಾ ಕಾರಿಕೊಳ್ಳುವುದು. ಉಗಿಬೇಡಿ ಅಂತಾರಲ್ಲ, ಡೋಂಟ್ ಸ್ಪಿಟ್. ಸ್ಲ್ಯಾಪ್ಡ್, ಇಲ್ಲಿ ಹೊಡೆಯೋದು, ಕೆನ್ನೆ ಮೇಲೆ ಪಠಾರ್ ಅಂತ ಬಾರಿಸೋದು. ಸ್ಟ್ರೈಡ್, ಯಾವುದೇ ದಿಕ್ಕು ದಿಸೆ ಇಲ್ಲದೆ ಹಿಂಗೆ ಓಡ್ತಾ ಇರೋದು, ಅಡ್ಡಾಡ್ತಾ ಇರೋದು. ಹೀಗೆ ಉದಾಹರಣೆಗೆ ನಮ್ಮದು ಒಂದು ಟಾರ್ಚ್ ಇದೆ, ಸುಮ್ಮನೆ ಈಗ ಅಂತಿರ್ತೀವಿ. ಲೈಟ್ ಏನಾಗ್ತದೆ, ಆ ಕಡೆ ಈ ಕಡೆ ಮೂವ್ ಆಗ್ತದೆ, ಮೂವ್ ಅಂತ ಅಷ್ಟೇ. ನಮ್ಮದು ಟಾರ್ಚ್ ಆನ್ ಮಾಡ್ತೀವಿ, ಲೈಟ್ ಯಾಕೆಂದರೆ ಈ ಕಡೆಗೆ ಬಿಡ್ತಾ ಇರ್ತೀವಿ. ಅವಾಗ ಲೈಟ್ ಏನಾಗ್ತದೆ, ಸ್ಟ್ರೇ. ಕಾಸ್ಟ್ ನೋಡಿ, ಇದು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾರ್ಟ್ ಎಲ್ಲ ಒಂದೇ ಹಾಕ್ಬೋದು. ರೀಚ್ಡ್, ಆ ಜಾಗವನ್ನು ತಲುಪುವುದು. ಎಕ್ಸ್ಪೆಕ್ಟೆಡ್, ನಿರೀಕ್ಷೆ ಮಾಡುವುದು. ಡಿಸಪಿಯರ್ಡ್, ಕಣ್ಮರೆಯಾಗುವುದು. ಬ್ರೀದ್, ಉಸಿರಾಡ್ಕೊಳ್ಳೋದು. ಬೀಟ್, ಇದು ವರ್ಬ್ಸು. ನೀವು ಬರ್ಕೊಂಡು ಹ್ಯಾಟ್ ಮಾಡಲೇಬೇಕು. ಆ್ಯಂಡ್ ಯೂಸ್ ದೆಮ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ಹೆಂಗೆ ಸರ್ ಒಂದೇ ಸೆಂಟೆನ್ಸಸ್? ಇದು ಸ್ಲ್ಯಾಪ್ಡ್ ಆನ್ ಅ ಚೀಕ್. ಟೀಚರ್ ಸ್ಲ್ಯಾಪ್ಡ್ ಅ ಬಾಯ್ ಆನ್ ಹಿಸ್ ಚೀಕ್ ಅಂದರೆ ಇದು ಕೆನ್ನೆ. ಐ ರೀಚ್ಡ್ ದ ಸ್ಕೂಲ್ ಬೈ 9:30. ಎಕ್ಸ್ಪೆಕ್ಟೆಡ್, ನಿರೀಕ್ಷೆ ಮಾಡ. ಐ ಎಕ್ಸ್ಪೆಕ್ಟೆಡ್ ಹಿಮ್, ಅವನು ನಿರೀಕ್ಷೆ ಮಾಡಿದೆ. ಡಿಸಪಿಯರ್ಡ್. ಐ ರಿಮೆಂಬರ್ಡ್ ಹಿಸ್ ನೇಮ್. ಹೀಗೆ ನೀವು ಮೊದಲು ಈ ಪದಗಳಿಗೆ ಅರ್ಥ. ಇಲ್ಲಿ ಒಂದಿಷ್ಟಿದೆ. ಸ್ಟಿಲ್ನೆಸ್ ಅಂತ, ಇದು
ಸ್ಟಿಲ್ ಅಂದರೆ ಸೈಲೆಂಟ್ ಅಂತ, ಸೈಲೆನ್ಸ್, ಸ್ಟಿಲ್ ವಾಟರ್ ನೀರು ಅಲ್ಲಾಡ್ದಂಗಿದೆ. ವೇಗ, ಅಸ್ಪಷ್ಟ, ನಾಟ್ ಕ್ಲಿಯರ್. ಡೆವಿಲ್ಸ್, ಭೂತಗಳು, ಘೋಸ್ಟ್, ದೆವ್ವಗಳು ಎಲ್ಲ ಇಟ್ಕೋಬೇಕು. ಇನ್ನು ಯಾವ ಪದ ಕಷ್ಟ ಇದೆಯೋ ಅಷ್ಟು ಬರ್ಕೊಳ್ಬೇಕು. ಒಂದು ಕಡೆ ಒಂದು ಪಾಠ ಓದ್ತಾ ಇದ್ದೀರಾ ಅಂದರೆ ಒಂದು ಪೇಜ್ ತೆಗೆದ್ಮೇಲೆ ಡಿಟೈಲಾಗಿ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಇರಬೇಕು. ಆ ಪೇಜ್ಗಳು ಅಷ್ಟು ನೀಟಾಗಿ ಬರ್ಕೋಬೇಕು. ನಾವು ರೀಡ್ just one paragraph, then I explain. As the night advanced and the silence in the house deepened, his heart beat faster. He remembered all the stories of devils and ghosts he had heard in his life. How often his Chammani had seen the devil in the banyan tree at his street end. And what about poor Muniswami's father, who spat out blood because the devil near the river's edge slapped his cheek when he was returning home late one night? And so on and on his thoughts continued. He was faint with fear. A ray of light from street lamps strayed in and cast shadows on the wall. Through the stillness, all kinds of sounds, all kinds of noises reached his ears. Ticking of the clock, rustle of trees, snoring sounds, and some vague night insects humming or humming of the insects. He covered himself so completely that he could hardly breathe. Every moment he expected the devils to come up to carry him away. There was the instance of his old friend in the 4th class who suddenly disappeared and was said to have been carried off by a ghost to Siam or Nepal. ಇಷ್ಟು ಆಯಿತು. ಇದು ಓದಿದ್ದು ಆಯಿತು. ಒಂದು 2-3 ಸಾರಿ ಓದಿ. ಇದ್ರಲ್ಲಿ ನಿಮಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಹೇಳಿದ್ದೆ. ಎಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ ಶ್ರದ್ಧೆಯಿಂದ ಗಮನ ಇಟ್ಟು ಓದಬೇಕು, ಕೇಳಿಸ್ಕೊಳ್ಬೇಕು. ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, 1-2 ಸಾರಿ ಓದಿ. Now I explain by using the hints or points verbs are very, very important. As we know, Swami lay on the bed. It was night. The night advanced and the room was full of darkness. His heart beat faster and faster. Immediately he remembered some incidents which he had heard. His friend Chammani said that he had seen a devil and a banyan tree at the end of his street. There was another incident. Muniswami's father was returning home one late night. A devil slapped his cheek on the river edge. Immediately, Muniswami's father spat out blood from the mouth and fell dead. Swami was faint with fear. Murchovodu. Swami was faint with fear. He opened his eyes. He saw the light rays from the street lamps, and the light cast shadows on the walls.
The night was totally silent. He could hear or he heard the ticking of the wall clock, rustle of trees, snoring of people, and humming of the birds. He was in fear. He could hardly breathe. He couldn't breathe at all. He expected that the devils or ghosts would come, and they would come. They would carry him away. Devils and ghosts would carry him away to some other place. There was another incident. He remembered that incident. A boy of class 4, a boy in class 4 disappeared from the town some days ago. People had believed that the boy might have been carried off by ghosts or devils to Siam or Nepal. All these memories made him shivering. ಒಂದು 5-6 ಸಾರಿ ಕೇಳಿಸ್ಕೊಳ್ಳಿ, ಒಂದು ಐಡಿಯಾ ಸಿಗುತ್ತೆ. ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಸರಿಯಾಗಿ ಇನ್ನೊಂದು 2-3 ಸಾರಿ ಕೇಳಿಸ್ಕೊಳ್ಳಿ, ಆಮೇಲೆ ಕ್ವಶನ್ಸ್ ಕೇಳ್ತೀನಿ. Now, questions are set on the paragraph 11. Where had money seen the devil? Where had money seen the devil? In a banyan tree. Sentence ಹೇಳಬೇಕು ಅಂದರೆ, money had seen the devil in a banyan tree. Who spat out blood and died? Who spat out blood and died? Who spat out blood and died? Muniswami's father. What did the devil do to Muniswami? Slapped his cheeks. What were the sounds heard by Swami? In stillness, he heard 4 voices or sounds. 1, ticking of the clock. Second one, rustle of the trees. Third one, snoring. Fourth one, humming of insects. What did people say about the disappearance of a boy? People thought that a devil or ghost had come and taken away or carried off the boy to Nepal or Siam. ಇದನ್ನು ಕೇಳಿಸ್ಕೊಳ್ಳಿ, ಏನು ಅವಸರ ಇಲ್ಲ. ಒಂದು ಪಾಠ ಸರಿಯಾಗಿ ಅರ್ಥವಾದರೆ ಮುಂದಿನ ಪಾಠ ಅರ್ಥವಾಗ್ತವೆ. ಆ ಒಬ್ಸ್ ಬರಿತಾ ಇದ್ನಲ್ಲ, ಮುಂದಿನ ದಿನಗಳಲ್ಲಿ ಅದೇ ಒಬ್ಸ್ ರಿಪೀಟ್ ಆಗ್ತವೆ. ಎಲ್ಲ ಒಬ್ಸ್ ಮುಂದೆ ಕಲಿಬೇಕಾಗಿಲ್ಲ, ಹೊಸ ಕಲಿಬೇಕಷ್ಟೆ. ಓಕೆ, ಫೈನ್, ಥ್ಯಾಂಕ್ ಯು.